संविधान निर्माता डॉक्टर बाबा साहेब अम्बेडकर के बारे में केंद्रीय गृह मंत्री अमित शाह की अपमानजनक टिप्पणी की निंदा करते हुए बुधवार 8 जनवरी को कालगे में संविधान रक्षा संघर्ष समिति और सभी समुदायों के प्रगतिशील संगठनकर्ताओं की ओर से विरोध प्रदर्शन किया गया और मांग की कि उन्हें मंत्रिमंडल से बर्खास्त किया जाना चाहिए। कालगे शहर के चौड़ीकट्टी से लेकर डॉक्टर बी आर अम्बेडकर सर्कल तक बड़े पैमाने पर विरोध प्रदर्शन किया गया। इस विरोध प्रदर्शन को संबोधित करते हुए सभी सदस्यों के प्रगतिशील आयोजकों, प्रगतिशील विचारकों, राजनीतिक नेताओं ने इस अवसर पर बात की और फिर तहसीलदार कालगी को एक याचिका सौंपी गई। कालगी से केपी न्यूज के लिए संवाददाता जय भीम की रिपोर्ट। ಕೋಟಿ ಜನ ನಾವೆಲ್ಲ ಒಂದು, ಭಾರತದ 143 ಕೋಟಿ ಜನ ನಾವೆಲ್ಲ ಸಮಾನರು, ಯಾರ ಮೇಲಿಲ್ಲ ಕೇಳಿಲ್ಲ। ಭಾರತದ 143 ಕೋಟಿ ಜನ ಈ ದೇಶದ ಮಾಲೀಕರು, ಈ ದೇಶದ ಸ್ವತ್ತು, ಈ ದೇಶ ಎಲ್ಲ ಜನರಿಗೆ ಸೇರಿದ್ದು। ಒಂದು ಓಟು ಒಂದು ಮೌಲ್ಯ, ಒನ್ ವೋಟ್ ಒನ್ ವ್ಯಾಲ್ಯೂ। ಒಬ್ಬ ಶ್ರೀಮಂತನಿಗೆ ಒಂದು ಓಟಿನ ಅದರ ವ್ಯಾಲ್ಯೂ 1 ಲಕ್ಷ ಇಲ್ಲ ಅಥವಾ ನಂದು 10 ರೂಪಾಯಿ ಇಲ್ಲ, ಒನ್ ವೋಟ್ ಒನ್ ವ್ಯಾಲ್ಯೂ। ಇಡೀ ಜಾಗತಿಕ ಮಟ್ಟ ಒಂದು ದೇಶ ರಕ್ಷಣೆ ಮಾಡಬೇಕು, ದೇಶದಲ್ಲಿ ಪ್ರಜಾಪ್ರಭುತ್ವ ಹಕ್ಕನ್ನ ಕಡ್ಡಾಯ ಮಾಡ್ತಕ್ಕಂಥ ನಮ್ಮ ಖರಾಮ್ ಕೆಲಸ ಮಾಡ್ತಕ್ಕಂಥ ಅಮಿತ್ ಶಾ। ಆದ್ರೆ ಇವತ್ತು ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಅಧಿಕಾರರು ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಂದುಕೊಟ್ಟಿರ್ತಕ್ಕಂಥವ್ರು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲ ಅಂತಕ್ಕಂಥ ಮಾತನ್ನ ಸಾರಿರ್ತಕ್ಕಂಥವ್ರು, ಮತ್ತು ಎಲ್ಲರಿಗೂ ಕೂಡ ಇವತ್ತು ಜಾತಿಯ ಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥವ್ರು ಅಂತವ್ರ ಬಗ್ಗೆ ಮಾತನಾಡ್ತಿರಂದ್ರೆ ಏನಿದ್ರ ಅರ್ಥ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಿದೆ। ಒಂದು ನೀವೆಲ್ಲರೂ ಟಿವಿ ನೋಡಿರ್ಬಹುದು, ಪೇಪರ್ ಓದಿರ್ಬಹುದು, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಗಮನಿಸಿರ್ಬಹುದು। ಏನಂತಂದ್ರೆ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಅವ್ರೇನಂತ ಹೇಳಿದ್ರು ಅಂತಂದ್ರೆ ಈ ಬಾರಿ ಮೆಜಾರಿಟಿ ಏನಾದ್ರು ನಿಮಗೆ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಗುರಿ ನಮ್ದಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು। ನೀವು ಮನುಷ್ಯ ಹಟ್ಟಿಗೆ ಅನ್ನ ತಿಂತೀರಿ, ಹಿಂಡಿಗೆ ತಿಂತೀರಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕೇಳಬೇಕಾಗಿದೆ ಬಂಧುಗಳೇ। ಹಾಗಾಗಿರೋದ್ರಿಂದ ಇಡೀ ದೇಶದಲ್ಲಿ ಇನ್ನೊಂದು ಮಾತನ್ನು ಯೋಚನೆ ಮಾಡಬೇಕಾಗಿದೆ।